ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಆಮೇಲೆ ಹೇಳ್ತೀನಿ, ಬನ್ನಿ ಹೋಗೋಣ ಇವಾಗ ಬೇಗ ಬೇಗ. ಸ್ಪೆಷಲ್ ಏನಂದರೆ ಇಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ಆಯಿತಾ. ಗೆಸ್ಟ್ ಮಾಡಿ ಯಾರು ಅಂತ. ಯಾರಂದರೆ ನಮ್ಮಮ್ಮ ಮತ್ತು ನನ್ನ ತಂಗಿ ಬರ್ತಾ ಇದ್ದಾರೆ. ಇವಾಗ ನಾನು ಬೇಗ ಸಿಟಿ ಬಸ್ ಹತ್ಕೊಂಡು ಬೇಗ ಹೋಗಬೇಕು. ಸರ್ಪ್ರೈಸ್ ತೋರಿಸೋಣ ಅಂತ ಬಂದೆ. ನಾನೇ ಸರ್ಪ್ರೈಸ್ ಆಗಿದೆ. ಏನು ಸರ್ಪ್ರೈಸ್ ತೋರಿಸೋಕ್ಕೆ? ವಿಡಿಯೋ ಸ್ಪೆಷಲ್ ಗೆಸ್ಟ್ ಬಂದಿದ್ರಲ್ಲ, ತುಂಬ ಸ್ಪೆಷಲ್ ಗೆಸ್ಟ್ ನಮ್ಮ ಅಪ್ಪ. ನೀನೇ ಗೊತ್ತೆ, ನಾನು ಹಂಗೆ ಆಗಿದ್ದು ವಿಂಡೋದಲ್ಲಿ ನೋಡ್ಬಿಟ್ಟು ಅವಳು ಸರ್ಪ್ರೈಸ್ ಆದ್ಲಂತೆ. ಹಿಂಗೆ ಸರ್ಪ್ರೈಸ್ ಕೊಟ್ಟಿದ್ರು. ಏನು ಹೇಳೋಣ, ತುಂಬ ದಿನ ಆದಮೇಲೆ ನೋಡ್ತಾ ಇದ್ದೀರಾ, ನಿಮಗೆ ಖುಷಿಯಾಗಿಲ್ವ ನಾನು ನೋಡಿ? ಆಯಿತು, ಡೈಲಿ ಮಾತಾಡ್ತೀವಲ್ಲ ಅದ್ರಲ್ಲಿ ಖುಷಿ. ಮತ್ತೆ ಏನಕ್ಕಪ್ಪ ಊರಿಗೆ ಬಾ ಅಂತ ಡೈಲಿ ಮಾತಾಡ್ತೀವಿ ತಾನೆ, ಈಗ ಬರಬೇಡ ಅಂತ ಎಲ್ಲ ಮಾಡ್ಕೊಂಡು ಬಾ ಅಂತಿರೋದು. ಇಲ್ಲಿ ಒಂದು ದೊಡ್ಡ ಫ್ಯಾಮಿಲಿ ಬಂದೈತೆ, ದೊಡ್ಡ ಫ್ಯಾಮಿಲಿ. ಅರ್ಧ ಬಸ್ ಅವರೇ ತುಂಬ್ಕೊಂಡ್ಬಿಟ್ಟವ್ರೆ, ಫುಲ್ ಬಸ್ ಅವರೇ ತುಂಬ್ಕೊಂಡ್ಬಿಟ್ಟವ್ರೆ. ಹಂಗೆ ಒಳ್ಳೆ ಯಾವ ಸಾಂಗ್ ನೆನಪೈತೈತೆ ಗೊತ್ತಾ? ಸಿದ್ದರಾಮಯ್ಯನ ಸಾಂಗ್ ನೆನಪೈತೈತೆ. ಇದನ್ನ ನೋಡ್ಬಿಟ್ಟು ಫ್ರೀ ಬಸ್ಸು ಅನ್ಕೊಂಡು. ಸೊ ಇವಾಗ ಫೈನಲಿ ರೀಚ್ ಆದ್ವಿ. ದರ್ಶನ ಮಾಡ್ಕೊಂಡು ಕಾಯಿ ಕಚ್ತಾ ಇದ್ದಾರೆ. ಅಯ್ಯೋ, ಕಾಯಿ ಕೆಚ್ತಾ ಇದ್ದಾವೆ ನಮ್ಮ ಮಾಮಿ. ಈ ನೋಡ್ಬೋದು ನೀವು ಎಷ್ಟೊಂದು ಕಾಯಿಗಳನ್ನ ಕಟ್ಟಿದಾರಂತ. ಇದೆಲ್ಲ ಹರಕೆ ಕಾಯಿಗಳು. ನೋಡಿ ಅಲ್ಲಿ ಎಷ್ಟು ಹೈಟ್ ಇದೆ ವಿಗ್ರಹ ಅಂತ. ತುಂಬ ಹೈಟ್ ಇದೆ. ಆ ದೇವಿಗೆ ಹಾಕಿರೋ ಹೂವಿನ ಹಾರ ಎಲ್ಲ ರುದ್ರಾಕ್ಷಿಯಿಂದನೇ ಮಾಡಿರೋದು. ಒಂಥರ ಚೆನ್ನಾಗಿದೆ. ಇನ್ನು ಈ ಕಡೆ ಬಂದರೆ ಇಲ್ಲಿ ಉಪ್ಪೆಲ್ಲ ಸುರಿತಿದ್ದಾರೆ. ಅಂದರೆ ಇದು ಜಮೀನು ವಿಷಯಕ್ಕಾಗಿ, ಅದು ಎಲ್ಲ ಒಳ್ಳೇದಾಗಕ್ಕೆ ಇಲ್ಲಿ ಉಪ್ಪು ಹಾಕಿರೋದು. ಅಂದರೆ ಒಳ್ಳೇದಾಗಲಿ ಅಂತ ಹಾಕ್ತಾರೆ ಅಷ್ಟೆ. ಲೈಕ್ ಜಮೀನಿಗೆ ಒಳ್ಳೇದಾಗಲಿ ಅಥವಾ ಹೊಲ ಗದ್ದೆ ಆ ಥರ. ಇಲ್ಲೆಲ್ಲ ನೋಡಿ ಎಷ್ಟೊಂದು ಉಪ್ಪು ಸುರಿತವ್ರೆ ಅಂತ. ಒಬ್ಬೊಬ್ಬರು ಹೇಳ್ತಾರೆ ದೃಷ್ಟಿ ನಿವಾರಣೆ ಅಂತ, ಒಬ್ಬೊಬ್ಬರು ಭೂಮಿ ವಿಷಯಕ್ಕಂತಾರೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ ಸರಿಯಾಗಿ. ಏನೋ ಒಂದು ಒಟ್ಟಿನಲ್ಲಿ ಬಂದಿದ್ದೀವಿ, ಆಟ ಅಷ್ಟೇ. ಸಾಕು. ಚಿರ್ಮುರಿ ಏನು ಚೆನ್ನಾಗದೆ ಅಂತ ತಿಂತದಿ. ಸ್ವೀಟ್ ಅಷ್ಟೇ ತಾನೆ, ಅದು ಬಿಟ್ಟರೆ ಚೆನ್ನಾಗಿದೆ. ಖಾರ ಇಲ್ಲ, ಸ್ವೀಟ್ ಅಷ್ಟೇ ತಾನೆ, ಚೆನ್ನಾಗೈತೆ. ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ. ನನ್ನ ಸ್ಲಿಪ್ಪರ್ ಮತ್ತು ನನ್ನ ತಂಗಿ ಸ್ಲಿಪ್ಪರ್ ಐತೆ. ಅಮ್ಮ ಗೋವಿಂದನೇ ಸ್ಲಿಪ್ಪರ್. ಚಪ್ಪಲಿನೂ ಬಿಡೋದಿಲ್ಲ. ಇವಾಗ ಮೈಸೂರ್ವರೆಗೂ ಬರೀ ಕಾಲಲ್ಲೇ ಹೋಗಂಗಾಯ್ತು ನೀನು. ಅದು ನಮ್ಮಿಬ್ರು ಚಪ್ಪಲಿ ಬಿಟ್ಬಿಟ್ಟು ಚೆನ್ನಾಗಿರೋ ಚಪ್ಪಲಿನ ಆಂಟಿ ಚಪ್ಪಲಿ ಹಾಕೊಂಡೋಗ. ಯಾಕೆ ಇಷ್ಟೊಂದು ಚೀಪ್ ಜನ ಇರ್ತಾರೆ, ಚಪ್ಪಲಿನೂ ಬಿಡೋದಿಲ್ಲ, ಎತ್ತಾಕೊಂಡು ಹೋಯ್ತಾರಲ್ಲ. ಮನೆಗೆ ಊಟ ಇವಾಗ ಬೈ ಮಾಡೆ ಇಲ್ಲ ಆಗಲೇ ಇಲ್ಲ. ಆಯ್ತಾ ನಿಮ್ಮಂಥವ್ರೆಲ್ಲ ಎಲ್ಲಿ ಸಿಗ್ತಾರೆ?